ಕೂತಿರೋದು ಕಾಣಿಸ್ತಿದೆ, ಈ ಕಡೆ ನೋಡ್ತಾನೆ ಇಲ್ಲ. ನಾನು ಬಂದೇ ಇಲ್ಲ ಅಂತ ಅನ್ಕೋತಾರೋ ಏನೋ. ಒಳಗಡೆ ಏನ್ ನಡೀತಾ ಇರ್ಬೋದು? ಇವ್ರು ನೋಡಿದ್ರೆ ಸುಮ್ಮನೆ ಕೂತ್ಕೊಂಡಿದ್ದಾರೆ. ಮೂರ್ತಿ ಅಂಕಲ್ ಪೊಲೀಸ್ ಕಣ್ಗೆ ಕಾಣಿಸ್ಕೋಬಾರ್ದು ಅಂತ ಹೇಳಿದ್ದಾರೆ. ನಾನು ಇಲ್ಲೇ ನಿಂತ್ಕೊಳ್ಳ ಏನು? ಅಲ್ಲ ಧರ್ಮ, ಇಷ್ಟು ಸಣ್ಣ ವಿಷಯಕ್ಕೆ ನೀನು ಬರಬೇಕಾ? ನಾನೇ ಮ್ಯಾನೇಜ್ ಮಾಡ್ತೀನಿ. ಅಟ್ಲೀಸ್ಟ್ ಆ ಮ್ಯಾನೇಜರ್ ಹೇಳಿದ್ರೆ ಅವ್ನ ಲೆವೆಲಲ್ಲಿ ಅವನೇ ಮ್ಯಾನೇಜ್ ಮಾಡ್ತಾನೆ. ಯಾರೋ ಹುಡುಗರು ಕಿತ್ತಾಡ್ಕೊಂಡ್ರು ಅನ್ನೋ ಸಣ್ಣ ವಿಷಯಕ್ಕೆ ಖುದ್ದು ಧರ್ಮೇಂದ್ರ ಪ್ರಧಾನ್ ಪೊಲೀಸ್ ಸ್ಟೇಷನ್ಗೆ ಬರೋದು ಅಂದರೆ ನಿನ್ನ ಗೌರವ ಕಡಿಮೆ ಆಗಲ್ವಾ? ಯಾವುದರಿಂದ ಗೌರವ ಬರುತ್ತೆ ಅನ್ನೋದನ್ನ ನಿನಗೆ ಹೊಸದಾಗಿ ಹೇಳಬೇಕಾ ಮೂರ್ತಿ? ಒಂದು ಕಂಪನಿಯ ಮುಖ್ಯಸ್ಥನಾಗಿ ಸ್ಟೇಷನಿಗೆ ಬರೋದ್ರಿಂದ ಗೌರವ ಕಡಿಮೆ ಆಗುತ್ತೆ, ಒಪ್ಕೊಳ್ತೀನಿ, ನಿಜ. ಆದರೆ ಗೌರವ ಕಡಿಮೆ ಆಗೋದು ಯಾರ ದೃಷ್ಟಿನಲ್ಲಿ? ಅಂದ್ರೆ ಒಂದು ಕಂಪನಿಯ ಮುಖ್ಯಸ್ಥನಾಗಿ ಯಾರು ಏನಂತ್ಕೊಳ್ತಾರೆ ಅನ್ನೋದು ಮುಖ್ಯನೋ ಅಥವಾ ಕಂಪನಿಯ ಕೆಲಸಗಾರರು ಮುಖ್ಯನೋ? ವಿಷಯ ತುಂಬಾ ಚಿಕ್ಕದೇ ಇರಬಹುದು. ನಾನು ಬರದೇ ಇದ್ರೂ ಕೆಲಸ ಆಗುತ್ತೆ, ನನಗೆ ಗೊತ್ತು. ಆದರೆ ಸ್ವತಃ ನಾನೇ ಬರೋದ್ರಿಂದ ಹುಡುಗರ ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಕೇವಲ ನನ್ನ ಮೇಲೆ ಮಾತ್ರ ಅಲ್ಲ, ಇಡೀ ಕಂಪ್ನಿ ಮೇಲೆ ಅವರಿಗೆ ಗೌರವ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಮಾಡ್ಕೊಳ್ಳೋ ಒಂದು ಸಣ್ಣ ಜಗಳ ಧರ್ಮೇಂದ್ರ ಪ್ರಧಾನ್ವರೆಗೂ ಹೋಗುತ್ತೆ ಅನ್ನೋದು ಗೊತ್ತಾದ್ರೆ ಮುಂದೆ ಈ ತರ ಜಗಳ ಮಾಡ್ಕೊಳ್ಳುವಾಗ 100 ಸಲ ಯೋಚನೆ ಮಾಡ್ತಾರೆ. ಇದೆಲ್ಲ ಒಪ್ಪದೆ, ಆದರೆ ನಿನ್ನ ಮಗ ಸ್ಟೇಷನ್ಗೆ ಹೋದಾಗ ನೀನು ಬರಲೇ ಇಲ್ವಲ್ಲ ಧರ್ಮ. ಈ ಗೌರವ ಬೆಳೆಯುತ್ತೆ ಅನ್ನೋ ಕಾನ್ಸೆಪ್ಟು ನಿನ್ನ ಮಗನಿಗೆ ಅಪ್ಲೈ ಆಗಲ್ವಾ? ನನ್ನ ಮಗ ಸ್ಟೇಷನ್ಗೆ ಹೋದಾಗ ನಾನೇನಾದ್ರೂ ಬಂದಿದ್ದಿದ್ರೆ ಅವನಿಗೆ ದುರಹಂಕಾರ ಬೆಳೆದಿರೋದು. ನಾನೇನೇ ಮಾಡಿದ್ರೂ ನನ್ನಪ್ಪ ನನ್ನನ್ನು ಬಿಡಿಸ್ಕೊಂಡು ಬರ್ತಾನೆ ಅನ್ನೋ ಉಡಾಫೆತನ ಬೆಳೆದಿರೋದು. ನಮ್ಮಪ್ಪ ಯಾರು ಗೊತ್ತಾ ಅಂತ ಮಾತಿಗೆ ಮುಂಚೆ ಕೇಳೋದನ್ನ ರೂಢಿ ಮಾಡ್ಕೊಂಡಿರೋನು. ಯಾರಿಗೆ ಹೇಗೆ ಹೇಳಿದ್ರೆ ಸಂಸ್ಕಾರ ಬರುತ್ತೋ ಹಾಗೇ ಹೇಳಬೇಕು. ಕೆಲವೊಂದು ಕಡೆ ಪ್ರೀತಿಸ್ಬೇಕು, ಕೆಲವೊಂದು ಕಡೆ ಶಿಕ್ಷಿಸ್ಬೇಕು. ಭಾಷೆ ಬೇರೆ, ಆದರೆ ಅದರ ಹಿಂದೆ ಇರೋ ಕಾಳಜಿ ಒಂದೇ. ಅವತ್ತು ನಾನು ಸ್ಟೇಷನಿಗೆ ಬಂದಿದ್ರೆ ನನ್ನ ಮಗ ಉಡಾಫೆ ಕಲಿತಾ ಇದ್ದ. ಆದರೆ ಇವತ್ತು ಬರ್ತಾ ಇರೋದ್ರಿಂದ ಹುಡುಗರು ಭಯ ಕಲಿತಾರೆ. ಇದನ್ನೇ ಅಲ್ವಾ ಮೂರ್ತಿ ಧರ್ಮ ಸೂಕ್ಷ್ಮ ಅಂತ ಹೇಳೋದು? ಈಗ ನಾನು ಸ್ಟೇಷನಿಗೆ ಬರ್ಬಹುದಾ? ಹೌದು, ನೀವು ಇಲ್ಲಿ ಯಾಕೆ ಬಂದ್ರಿ ಅಂತ ಹೇಳೇ ಇಲ್ಲ. ಅಡುಗೆಯವ್ರ ಜೊತೆ ಒಂದು ಸಣ್ಣ ಜಗಳ. ಸಣ್ಣ ಜಗಳಕ್ಕೆ ಯಾವನಾದ್ರೂ ಇಲ್ಲಿ ಕರ್ಕ ಬರ್ತಾನ? ಪರವಾಗಿಲ್ಲ, ಏನು ಅಂತ ಹೇಳಿ. ಸಣ್ಣ ಜಗಳನೇ ಸರ್. ಲೋಕಲ್ ವೆಲ್ಡರು ಪೊಲೀಸ್ ಅವ್ನಿಗೆ ಹೇಳಿ ಇಲ್ಲಿ ಕರ್ಕ ಬಂದಿದ್ದಾನೆ. ಹೌದು, ನಿಮ್ದು ಯಾವೂರು? ರಾಯಚೂರು. ರಾಯಚೂರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಜಗಳ ಮಾಡಿದ್ರೆ ಯಾರು ಬಿಡಿಸ್ಕೊತಾರೆ ನಿಮ್ಮನ್ನ? ಒಂದು ಕೆಲಸ ಮಾಡಿ, ನಮ್ಮ ಲಾಯರ್ ಹತ್ರ ಮಾತಾಡ್ತೀನಿ, ನಿಮ್ಮಿಬ್ಬರು ಆಚೆಗೂ ಕರ್ಕೊಂಡು ಹೋಗ್ತೀನಿ. ತಲೆಗೆ 500 ರೂಪಾಯಿ ಆಗುತ್ತೆ ಅಷ್ಟೇ. ಇದೆಯೋ ಇಲ್ವೋ? ನೋಡಿದ್ರಾ, ಚಿಟಿಕೆ ಹೊಡೆಯೋದ್ರಲ್ಲಿ ನಮ್ಮ ಜನ ರೆಡಿ ಇರ್ತಾರೆ. ಏನು ಮುಖ ನೋಡ್ತಾ ಇದ್ದೀರಾ? ಇಬ್ಬರಿಗೂ ಸೇರಿ 1000 ರೂಪಾಯಿ ಅಷ್ಟೇ. ಇದೆಯೋ ಇಲ್ವೋ? ಹೊಡಿ. ಮತ್ತೆ ಇದೇ ನಿಮ್ಮ ಮಾವನ ಮನೆನ ದಾಂಡು ಹುರ್ಕೊಂಡು ಇಲ್ಲೇ ಕೂತಿರ್ತೀರಾ? ಹೊಡಿ ಬೇಗ. ಒಂದು ನಿಮಿಷ, ಹಿಂಗೋಗಿ ಬಂದ್ಬಿಡ್ತೀನಿ. ಸರ್, ಆ ಮಹೇಶ ಕಡೆಯವ್ರು ಬಂದಿದ್ದಾರೆ. ನೀವ್ಯಾರು? ಅವನಿಗೆ ನೀವೇನಾಗಬೇಕು? ಅದು ಸರ್, ಅವರು ಏನಪ್ಪ ದೊಡ್ಡ ಮನುಷ್ಯ, ಕೊನೆಗೂ ನಿನ್ನ ಯಾರೋ ಒಬ್ರು ಹುಡುಕೊಂಡ್ ಬಂದಿದ್ದಾರೆ. ಏನಾಗ್ಬೇಕು ಇವ್ರು ನಿನ್ಗೆ? ಮಗಳ? ಅಲ್ಲ ಸರ್, ಮಗಳಲ್ವಾ? ಮತ್ತಿನ್ಯಾರು? ನನ್ನ ಹೆಂಡತಿ ಮಗಳು.
ಏನೋ ನಿನ್ನ ಹೆಂಡತಿ ಮಗಳ? ಏನ್ ತಮಾಷೆ ಮಾಡ್ತಾ ಇದೀಯಾ? ನನ್ನ ಮಗನೇ, ಇನ್ನೂ ನಿನ್ ಗಾಂಚಲಲ್ಲಿ ಬಿಟ್ಟಿಲ್ವಾ? ಮಗ ಹುಟ್ಟಿದ್ರೆ ನಿನ್ ಮಗ, ಮಗಳು ಹುಟ್ರೆ ನಿನ್ ಹೆಂಡತಿ ಮಗಳಾ? ಅಲ್ಲ ಸರ್, ಅವ್ರು ನಮ್ಮ ತಂದೆ ಅಲ್ಲ, ನಮ್ಮಮ್ಮನ ಗಂಡ ಅಷ್ಟೆ. ಏನು ಅಪ್ಪ ಮಗಳು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಸರ್, ನಾನೇ ಅವಳ ಜೊತೆ ಸೇರಿ ನಾಟಕ ಆಡ್ಲಿ? ಅವಳು ನನ್ನ ಹೆಂಡತಿ, ಮೊದಲನೇ ಗಂಡನ ಮಗಳು. ಓಹೋ, ಇದ ಕೇಸು? ಏನ್ ಫ್ಯಾಮಿಲಿ ನಮ್ಮ ನಿಮ್ದು? ಅವನು ನಿನ್ನ ಮಗಳು ಅನ್ನಕ್ಕೆ ರೆಡಿ ಇಲ್ಲ, ನೀನು ಅವನ ಅಪ್ಪ ಅನ್ನಕ್ಕೆ ರೆಡಿ ಇಲ್ಲ. ಆದ್ರೂ ಆ ದೊಡ್ಡ ಮನುಷ್ಯನ ಬಿಡಿಸ್ಕೊಂಡು ಹೋಗಕ್ಕೆ ಪೊಲೀಸ್ ಸ್ಟೇಷನ್ ತನಕ ಬಂದಿದ್ಯಾ? ಸರ್, ಆ ವಿಷಯ ಇವಾಗ ಬೇಡ ಸರ್. ಏನೋ ಗೊತ್ತಿಲ್ಲದೆ ಕೈ ಮಾಡಿಬಿಟ್ಟಿದ್ದಾರೆ. ಇದು ಒಂದ್ಸರಿ ಬಿಟ್ಬಿಡಿ ಸರ್. ಗೊತ್ತಿಲ್ಲದೆ ಯಾರ ಮೇಲೆ ಕೈ ಮಾಡ್ತಾರೆ? ಏನ್ ಗೊತ್ತಿಲ್ಲ ಈ ದೊಡ್ಡ ಮನುಷ್ಯನ್ಗೆ? FIR, ವಾರೆಂಟು, ವಕೀಲರು ಎಲ್ಲ ಗೊತ್ತು. ಆದ್ರೆ ಸಾಲ ಕೊಟ್ಟವ್ರ ಮೇಲೆ ದಾದಾಗಿರಿ ಮಾಡಿದ್ರೆ ಪೊಲೀಸರು ಬರ್ತಾರೆ ಅಂತ ಗೊತ್ತಿಲ್ವಾ ಈ ಮನುಷ್ಯನ್ಗೆ? ಸುಮ್ಮನೆ ಬಿಟ್ಬಿಡ್ತಾರೆ ಅನ್ಕೊಂಡ? ಅವನು ದಾದಾಗಿರಿ ಮಾಡ್ಕೊಂಡು ಹೊಡೆದ್ಬಿಟ್ಟು ಬರೋದು, ನೀನ್ ಇಲ್ಲಿ ಬಂದು ಬಿಟ್ಬಿಡಿ ಅನ್ನೋದು. ನೀನ್ ಬಿಟ್ಬಿಡಿ ಅಂದ ತಕ್ಷಣ ಬಿಟ್ಬಿಡಕ್ಕೆ ಏನ್ ಅತ್ತೆ ಮನೆ ಅಂತ ತಿಳ್ಕೊಂಡಿದ್ಯಾ? ಏನೋ ಬುದ್ಧಿ ಹೇಳಿ ಕಳ್ಸೋಣ ಅಂದ್ರೆ ಆ ನಿಮ್ಮಪ್ಪ? ಅವ್ರು ನಮ್ಮಪ್ಪ ಅಲ್ಲ ಸರ್, ನಮ್ಮಮ್ಮನ ಗಂಡ. ಓ, ಇದು ಬೇರೆ. ನೋಡಮ್ಮ, ನಿಮ್ಮ ಅಮ್ಮನ ಗಂಡ ನನಗೆ ಕಾನೂನು ಪಾಠ ಹೇಳ್ಕೊಡ್ತಾನೆ. ಒಳ್ಳೆ ಮಾತ್ರಲ್ಲಿ ಹೇಳಿದ್ರೆ ಅವನಿಗೆ ಅರ್ಥ ಆಗಲ್ಲ. ಅವನಿಗಂತೂ ಬುದ್ಧಿ ಇಲ್ಲ. ಅವನನ್ನು ಬಿಡಿಸ್ಕೊಂಡು ಹೋಗಕ್ಕೆ ಬಂದಿದ್ಯಲ್ಲ, ನಿನಗೂ ಬುದ್ಧಿ ಇಲ್ವಾ? ರಾಮಚಂದ್ ಸೇಠು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಬರ್ಲಿ, ಬಂದಾದ್ಮೇಲೆ ಡಿಸೈಡ್ ಮಾಡ್ತೀನಿ. ಅಲ್ಲಿ ತನಕ ಕುಳಿತುಕೊಳ್ಳಿ. ಸರ್ 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 ಕೂತ್ಕೋ ಹೋಗಮ್ಮ. ಹಲೋ, ಓದಿದ್ ಸಾಕು, ಒಂದು ಸ್ವಲ್ಪ ನೀರು ಕೊಡಿ, ಗಂಟ್ಲು ಒಣಗ್ತಾ ಇದೆ. ಮಕಾಯಿ ನೋಡ್ತೀವಿ, ಕೊಡ್ರಿ. ಓ ನೋ, ಡ್ಯಾಡ್ ಯಾಕೆ ಇಲ್ಲಿಗೆ ಬಂದ್ರು? ಅವ್ರು ನನ್ನ ನೋಡಿದ್ರೆ ಅಷ್ಟೇ ನನ್ನ ಕತೆ. ನಾನು ಯಾಕೆ ಇಲ್ಲಿಗೆ ಬಂದೆ? ಓ, ಆದ್ರೆ ಆರಾಧನವರು ಪಾಪ ಅವರೊಬ್ಬರೇ ಬಂದಿದ್ದಾರೆ, ಅವ್ರಿಗೆ ಯಾರೂ ಸಪೋರ್ಟ್ ಇಲ್ಲ. ಎಂಥ ಪರಿಸ್ಥಿತಿ ಬಂತು? ಇವಳು ಶಿವಶಂಕರನ್ ಮಗಳಲ್ವಾ? ಇವಳೇನು ಮಾಡ್ತಿದ್ದಾಳೆ ಇಲ್ಲಿ? ಇವ್ರು ಇಲ್ಲಿ ಯಾಕೆ ಬಂದಿದ್ದಾರೆ? ಇವತ್ತು ಇನ್ನೇನು ಮಾಡ್ತಾರೋ? ಸರ್ ನಮಸ್ತೆ ಸರ್, ತಾವಿಲ್ಲಿ ಬನ್ನಿ ಸರ್, ಬನ್ನಿ ಒಳಗಡೆ ಬನ್ನಿ, ಬನ್ನಿ ಬನ್ನಿ ಪ್ಲೀಸ್. ದೇವದಯೆಯಿಂದ ಆದಷ್ಟು ಬೇಗ ರಾಜ್ ಮನೆಗೆ ಬಂದ್ರೆ ಸಾಕು. ಎಲ್ಲಾನು ದೇವ್ರ ಮೇಲೆ ಭಾರ ಹಾಕಿ ಕೂರಕ್ಕಾಗತ್ತಾ? ನಮ್ ಪ್ರಯತ್ನ ನಾವು ಮಾಡ್ಬೇಕು. ನಾವೇನೇ ಪ್ರಯತ್ನ ಮಾಡೋದು ಕಾಂಚನ, ನಮ್ ಕೈನಲ್ಲಿ ಏನಿದೆ? ಧರ್ಮಣ್ಣನ ಬಗ್ಗೆ ನಿಂಗೆ ಗೊತ್ತಲ್ಲ, ಅವ್ರ ತೀರ್ಮಾನ ಮೀರಿ ನಾವೇನು ಮಾಡಕ್ಕಾಗಲ್ಲ. ಹಾಗಂದ್ರೆ ದೇವಸ್ಥಾನಕ್ ಬಂದ್ ಏನ್ ಬೇಡ್ಕೊಂಡ್ರಿ? ಅದನ್ನು ಧರ್ಮಣ್ಣನ ತೀರ್ಮಾನ ಅಂತ ಬಿಟ್ಬಿಡೋಣ ಬಿಡಿ. ನಾ ಬೇಡ್ಕೊಂಡಿದ್ದು ರಾಜ್ ಬೇಗ ಮನೆಗ್ ಬರ್ಲಿ ಅಂತ.
ಹಾಗೆ ರಾಜ್ ಇಲ್ದೆ ಪೊಲೀಸ್ ಬಿದ್ದಿಯಾರಲ್ಲ, ಆ ಕೇಸ್ ಸಾಲ್ವ್ ಆಗಿ ಹಾಗೆ ಧರ್ಮಣ್ಣಂಗೂ ರಾಜ್ಗೂ ಮನಸ್ತಾಪ ದೂರ ಆಗ್ಲಿ ಅಂತ. ಅದೆಲ್ಲ ಸರಿ ಹೋದ್ರೆ ನಾವು ಬೇಡ್ಕೊಳ್ಳೋದೇನ್ ಬಂತು? ಧರ್ಮಣ್ಣನೇ ತಕ್ಷಣ ಮನೆ ಕರೆಸ್ತಾನೆ. ಹಾಗಲ್ಲ, ರಾಜ್ ಮನೆಗೆ ಯಾವಾಗ ಬರ್ಬೇಕು ಅಂತ ಧರ್ಮಣ್ಣನೇ ತೀರ್ಮಾನ ಮಾಡ್ಲಿ. ಆದ್ರೆ ರಾಜ್ ಎಲ್ಲಿದ್ದಾನೆ ಅಂತ ನಾವು ತಿಳ್ಕೊಬೋದಲ್ಲ. ಸರಿ, ಇಂಥ ಕಡೆ ಇದ್ದಾನೆ ಅಂತ ಗೊತ್ತಾಯ್ತು ಅಂತಾನೆ ಇಟ್ಕೋ. ಅದ ತಿಳ್ಕೊಂಡ್ ಏನ್ ಮಾಡ್ತೀಯಾ? ಅವನಂತೂ ಮನೆಗ್ ಬರಕ್ಕಾಗಲ್ಲ, ಧರ್ಮಣ್ಣ ಬರಕ್ ಬಿಡಲ್ಲ. ಅಷ್ಟಕ್ಕೂ ರಾಜ್ ಎಲ್ಲಿದ್ದಾನೆ ಅಂತ ಗೊತ್ತಿರೋದು ಬರೀ ಮೂರ್ತಿಗ್ ಮಾತ. ನಾವು ಯಜಮಾನ್ರಿಗೂ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮತ್ತೆ ಅವನು ಎಲ್ಲಿದ್ದಾನೆ ಅಂತ ನೀನ್ ಹೇಗ್ ಪತ್ತೆ ಮಾಡ್ತೀಯ ಕಾಂಚನ? ಹೇಗೆ ಅಂತ ಒಂದ್ ಪ್ರಶ್ನೆ ತಲೆಗ್ ಬಂದ್ರೆ ಅವಾಗ ಉತ್ತರ ತನ್ನಕ್ ತಾನೇ ಬರುತ್ತೆ ಅಕ್ಕ. ರಾಜ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅಕ್ಕ. ನೀವ್ ಯಾವಾಗ್ಲೂ ಜಾತಕ ತೋರಿಸ್ತೀರಲ್ಲ, ಅವ್ರ ಹತ್ರ ರಾಜ್ ಎಲ್ಲಿದ್ದಾನೆ ಅಂತ ಕೇಳೋಣ. ಇದನ್ನ ನೀನ್ ಉಪಾಯ ಅಂದಿದ್ದ? ಜಾತಕ ತೋರಿಸಿ ಇಂಥ ಕಡೆ ಇದ್ದಾನೆ ಅಂತ ಹೇಳಿದ್ದೆಲ್ಲ ನಿಜ ಆಗುತ್ತೇನೆ? ಅಯ್ಯೋ ದಕ್ಷು, ಹಾಗೆಲ್ಲ ಅವ್ರ ಮೇಲೆ ಅನುಮಾನ ಪಡ್ಬೇಡ. ರಾಜ್ ಚಿಕ್ಕವನಾಗಿದ್ದಾಗ ಒಂದ್ ಜಾತಕ ನೋಡಿ ಒಂದಲ್ಲ ಒಂದಿನ ಅವ್ನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ಹೇಳಿದ್ದೆ ಅವರು. ಆದ್ರೆ ಈಗ ಅವ್ನು ಎಲ್ಲಿದ್ದಾನೆ ಅಂತ ಹೇಗ್ ಕೇಳೋದು? ಇಲ್ಲಿ ಕೂತ್ಕೊಂಡ್ರೆ ಹೇಳ್ತಾರಾ? ಬನ್ನಿ ಅವ್ರ ಹತ್ರನೇ ಹೋಗಿ ಕೇಳೋಣ. ಅವ್ರು ಏನ್ ಹೇಳ್ತಾರೋ ಹೇಳಿ.